ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ದಪ್ಪ ಬದನೆಕಾಯಿ, ಗುಂಡು ಬದನೆಕಾಯಿ ಅಂತ ಹೇಳ್ತಾರೆ ನೋಡಿ, ಆ ಬದನೆಕಾಯಿಲಿ ಕಾಯಿ ಸಾಸಿವೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದು ಬಂದು ಇವಾಗ ಇತ್ತೀಚಿನ ಅಡುಗೆ ಅಲ್ಲ, ಇದು ತುಂಬ ಅಥೆಂಟಿಕ್ ಅಡುಗೆ, ಅಜ್ಜಿ ಮುತ್ತಜ್ಜಿ ಮಾಡ್ತಾ ಇರೋಂಥ ಅಡುಗೆ ಇದು. ಬಟ್ ಎಷ್ಟು ರುಚಿಯಾಗಿರುತ್ತೆ ಅಂದರೆ, ಈ ಥರ ದಪ್ಪ ಬದನೆಕಾಯಿ ಸಿಕ್ಕಿದಾಗೆಲ್ಲ ಮಾಡ್ಕೊಳ್ಳಿ. ನೋಡಿ, ಅಲ್ಲಿ ಸ್ವಲ್ಪ ಕಪ್ಪುಗಾಗ್ಬಿಟ್ಟಿತ್ತು, ನಾನು ತಂದು ಒಂದು ವಾರದ ಮೇಲೆ ಆಗ್ಬಿಟ್ಟಿತ್ತು ಈ ಬದನೆಕಾಯಿ. ಮಾಡೇ ಇರಲಿಲ್ಲ, ಟೈಮೇ ಸಿಕ್ಕಿರಲಿಲ್ಲ. ಇವತ್ತು ಏನೇ ಆಗಲಿ ಮಾಡಬೇಡ ಅಂತ, ಆದರೆ ಸ್ವಲ್ಪ ಕಪ್ಪು ಭಾಗ ಎಲ್ಲ ತೆಗೆದುಬಿಟ್ಟಿದ್ದೀನಿ ಚಾಕುವಿಂದ. ಕ್ಲೀನಾಗಿರೋ ಭಾಗನ ತೊಳೆದ್ಬಿಟ್ಟು ಬದನೆಕಾಯಿನ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಕತ್ತಿಲಿ ಸ್ಲಿಟ್ ಮಾಡಿ ಒಲೆ ಮೇಲೆ ಇಟ್ಟು ಅದನ್ನು ಸುಡ್ತಾ ಇದ್ದೀನಿ. ಹಳೆ ಕಾಲದಲ್ಲೆಲ್ಲ ಕೆಂಡ ಬರ್ತಿತ್ತು ನೋಡಿ, ಆ ಕೆಂಡದಲ್ಲಿ ಅಡುಗೆ ಮಾಡೋರು, ಕುಮಟಿ ಅಂತೆಲ್ಲ ಹೇಳೋರು, ಅದರಲ್ಲಿ ಅಡುಗೆ ಮಾಡೋರು. ಆವಾಗ ಅದರಲ್ಲಿ ಸುಡೋಂಥ ಬದನೆಕಾಯಿನ ಮಾಡಿದ್ರೆ ಸಖತ್ ರುಚಿ. ಬಟ್ ಇವಾಗ ಎಲ್ಲಿಂದ ತರೋಣ? ಫಸ್ಟ್ ಆಫ್ ಆಲ್ ಅಡುಗೆ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ಕುಮಟಿ ಗಿಮ್ಟಿ ಎಲ್ಲಿಂದ ತರಬೇಕು ಹೇಳಿ? ಈಗ ಇರೋದ್ರಲ್ಲೇ ಕುಮಟಿ ಇನ್ಕೊಂಡು ಗ್ಯಾಸ್ ಒಲೆ ಮೇಲೇ ಸುಡಬೇಕಷ್ಟೆ. ಅದು ಸುಡ್ತಾ ಇರಲಿ, ಅಷ್ಟೊತ್ತಲ್ಲಿ ಅದಕ್ಕೊಂದು ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಹಸಿಮೆಣಸಿಕಾಯಿ 3-4, ಸ್ವಲ್ಪ ಸಾಸಿವೆ, ಒಂದು 2 ಕಡ್ಡಿ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಇಂಗು, 2 ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿ ತುರಿದಂಥದ್ದು. ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಸಾಸಿವೆ 1 ಟೀ ಸ್ಪೂನಷ್ಟು ಹಾಕಲೇಬೇಕಾಗತ್ತೆ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡು. ಅಷ್ಟೊತ್ತಲ್ಲಿ ಇದು ಸುಟ್ಟಿರುತ್ತೆ ಬದನೆಕಾಯಿ. ಡೈರೆಕ್ಟಾಗಿ ಸುಟ್ಟಿದ ತಕ್ಷಣ ಸಿಪ್ಪೆ ತೆಗಿಲಿಕ್ಕೆ ಕಷ್ಟ, ಬಿಸಿ ಇರುತ್ತೆ ಮತ್ತು ತುಂಬ ಕಷ್ಟ ತೆಗೆಯೋದು. ಅದಕ್ಕೇನು ಮಾಡೋದು, ತಣ್ಣೀರಲ್ಲಿ ಮುಳುಗಿಸ್ಬೇಕು. ಒಂದು 5 ನಿಮಿಷ ಬಿಟ್ಟ ಮೇಲೆ ಈಸಿಯಾಗಿ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಹೆಂಗಿರೋ ನಾವು ಸ್ಲಿಟ್ ಮಾಡಿರ್ತೀವಿ, ಮತ್ತು ನೀರಲ್ಲಿ ಹಾಕಿದ ತಕ್ಷಣ ಸಿಪ್ಪೆನ ತೆಗೆದುಬಿಡ್ಬೋದು. ಈ ಥರ ಸಿಪ್ಪೆ ತೆಗೆದು ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ. ನಾನು 2 ಬದನೆಕಾಯಿ ಸುಟ್ಟಿದ್ದೀನಲ್ವ, ಅದರಿಂದ ಫಸ್ಟು ಮೊದಲನೇ ಬದನೆಕಾಯಿ ಹಾಕ್ಕೊಂಡು ಚಾಕುಲಿ ಕಟ್ ಮಾಡಿದ್ದೀನಿ. ಸುಮ್ಮನೆ ಹಿಂಗೆ ಇದು ಮಾಡಿದ್ರೆ ಸಾಕು, ಅದು ಮ್ಯಾಶ್ ಆಗೋಗುತ್ತೆ. ಇನ್ನೊಂದು ಬದನೆಕಾಯಿನೂ ಅದೇ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ರುಬ್ದಂಥ ಮಸಾಲಾನ ಹಾಕಿ, ಗಟ್ಟಿಯಾದ ತಾಜಾ ಮೊಸರು, ಅಂದರೆ ಹುಳಿ ಇರಬಾರ್ದು ಆ ಥರ ಮೊಸರನ್ನ ಹಾಕಿ, ಮಿಕ್ಸಿ ಜಾರಲ್ಲಿ ಮಸಾಲ ಮೆತ್ಕೊಂಡಿರತ್ತಲ್ಲ, ಅದಕ್ಕೂ ಒಂಚೂರು ನೀರು ಹಾಕಿ ಸೇರಿಸ್ತಾ ಇದ್ದೀನಿ. ಇದು ತುಂಬ ತೆಳುವಾಗಿ ಇರಬಾರ್ದು, ಗಟ್ಟಿಯಾಗೇ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದಕ್ಕೊಂದು ಸೂಪರ್ ಒಗ್ಗರಣೆ ಕೊಟ್ಬಿಡ್ಬೇಕು. ಸಾಸಿವೆ, ಒಂದೇ ಒಂದು ಒಣಮೆಣ್ಸಿಕಾಯಿ ಬೇಕಾದ್ರೆ ಹಾಕ್ಕೊಳ್ಳಿ, ನಾನು ಅರ್ಜೆಂಟಿಗೆ ಹಾಕಲಿಲ್ಲ. ಸಾಸಿವೆ ಒಗ್ಗರಣೆ ಕೊಟ್ಬಿಟ್ಟು ಬಿಸಿ ಬಿಸಿ ನೋಡಿ, ಹಬೆ ಹಂಗೆ ಬರ್ತಾ ಇದೆ ಅಂತ ಬಿಸಿ ಅನ್ನಕ್ಕೆ ಈ ಕಾಯಿ ಸಾಸಿವೆ ಬದನೆಕಾಯ್ದು ಹಾಕ್ಕೊಂಡು ತಿಂದರೆ ಭಾಳ ಚಪ್ಪರಿಸ್ಕೊಂಡು ತಿಂತಾರೆ. ಖಂಡಿತ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಹಳೆ ಕಾಲದ ಅಡುಗೆಗಳೆಲ್ಲ ಎಕ್ಸಲೆಂಟು, ಆರೋಗ್ಯಕ್ಕೆ ಒಳ್ಳೆಯದು. ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಬಾಯ್.